ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಳಗ್ಗೆನೇ ರೆಡಿ ಆಗ್ಬಿಟ್ಟು ಸಿಗಂದೂರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಆ್ಯಕ್ಚುಲಿ ನೆನ್ನೆನೇ ಹೋಗೋ ಪ್ಲ್ಯಾನ್ ಇತ್ತು. ಅಮಾವಾಸ್ಯೆ ಇರೋದ್ರಿಂದ ಹೋಗೋಣ ಅಂತ ಅಂದ್ಕೊಂಡ್ವಿ. ಕಾರ್ತಿಕ ಅಮಾವಾಸ್ಯೆ ಅಲ್ವಾ, ಒಂದು ಸತಿನೂ ಹಸ್ಬೆಂಡ್ ನೋಡಿಲ್ಲ, ಸೊ ಹಾಗಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನೆನ್ನೆ ಆಗ್ದಲ್ಲೇ ಇರೋದ್ರಿಂದ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಫ್ರೈಡೇ ಇದೆ, ಸೊ ಅಮ್ಮ ನಾವು ಲಡ್ಡು ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಹೇಗಿರುತ್ತೆ, ಅಲ್ಲಿ ದರ್ಶನ ಹೇಗಿರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ವೀಡಿಯೋನಲ್ಲಿ ತೋರಿಸ್ತಾ ಹೋಗ್ತೀವಿ. ಕೀಪ್ ವಾಚಿಂಗ್ ಮೈ ವಿಡಿಯೋ. ನಾವು ಮನೆಯಿಂದ ಹೊರಟಾಗಲೇ 8 o'clock ಆಗಿತ್ತು. ಜಸ್ಟ್ 1.5 hours ಜರ್ನಿ ಅಲ್ವಾ, ಬೇಗ ಹೋಗೋಣ ಅಂದ್ಕೊಂಡು ಹೊರಟ್ವಿ. ನಾವು ಮನೆಯಿಂದನೇ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಮಾಡ್ಕೊಂಡಿದ್ವಿ. ಅದನ್ನು ಆನ್ ದ ವೇನಲ್ಲಿ ತಿನ್ಕೊಂಡು ನಾವು ಹೊರಟ್ವಿ. ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು. ಮಲೆನಾಡು ಅಂದರೆ ಮಲೆನಾಡೇ ಸಾಟಿ, ಬೇರೆ ಯಾವುದು ಕೂಡ ಇದಕ್ಕೆ ಮ್ಯಾಚ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸಿಗಂದೂರಲ್ಲಿ ಈಗ ಹೊಸದಾಗಿ ಲಾಂಚ್ನ ಕ್ಯಾನ್ಸಲ್ ಮಾಡಿ ಹ್ಯಾಂಗಿಂಗ್ ಬ್ರಿಡ್ಜ್ನ ಮಾಡ್ಯಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ನೈಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ, ಯಾಕಂದರೆ ಲೈಟ್ಸ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಹೊಸ ಬ್ರಿಡ್ಜ್ ಆಗಿರೋದ್ರಿಂದ ಯಾರ್ಯಾರು ಅಲ್ಲಿಗೆ ಟ್ರಾವೆಲರ್ಸ್ಗಳು ಬರ್ತಿದ್ರು ಎಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾಯಿದ್ರು. ಆ್ಯಂಡ್ ಲಾಂಚ್ನ ಇವಾಗ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಯಾರೆ. ಈ ಬ್ರಿಡ್ಜ್ ಮೇಲೆ ಹೋಗೋದ್ರಿಂದ ಆ ಲಾಂಚ್ ಫೀಲಿಂಗ್ ಬರ್ತಾ ಇರಲಿಲ್ಲ. ಇದೊಂಥರ ಬೇರೆ ಥರನೇ ಇತ್ತು. ಏನೇ ಆದರೂ ಸಿಗಂದೂರು ಅಂದಿದ ತಕ್ಷಣವೇ ಲಾಂಚ್ ಇದ್ರೇನೆ ಅದ್ರದ್ದು ಬ್ಯೂಟಿ ಎನ್ಹಾನ್ಸ್ ಮಾಡುತ್ತೆ. ಏನೂ ಮಾಡಲಿಕ್ಕಾಗಲ್ಲ, ಡೆವಲಪ್ಮೆಂಟ್ ಅಲ್ವಾ. ಅಂತೂ ನಾವು ಲಾಸ್ಟ್ ರೀಚ್ ಆದ್ವಿ. ದೇವಸ್ಥಾನ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ, ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಕ್ರೌಡ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಪಾರ್ಕಿಂಗ್ನಲ್ಲೂ ಸ್ವಲ್ಪ ಕಾರ್ಸ್ಗಳೆಲ್ಲ ಇತ್ತು. ಮತ್ತು ಈ ಸ್ಕೂಲ್ ಮಕ್ಳುಗಳೆಲ್ಲ ಇವರು ಟೂರಿಗೆ ಅಂತೇಳಿ ಕರ್ಕೊಂಡು ಬಂದಿದ್ರು. ಸೊ ಆ ಬಸ್ಗಳು ಸುಮಾರು ಇದ್ವು. ಮತ್ತು ಬೇರೆ ಬೇರೆ ಊರುಗಳಿಂದನೂ ಸುಮಾರು ಜನ ಬಸ್ಗಳು ಮಾಡ್ಕೊಂಡು ಬಂದಿದ್ರು. ತುಂಬ ವರ್ಷ ಆದಮೇಲೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಒಂಥರ ಖುಷಿ ಇತ್ತು, ಯಾಕಂದರೆ ತುಂಬ ವರ್ಷಗಳಿಂದನೂ ಇಲ್ಲಿಗೆ ಬರ್ತಾಯಿದ್ವಿ, ಚಿಕ್ಕ ವಯಸ್ಸಿಂದನೂ. ಆವಾಗ ಆ್ಯಕ್ಚುಲಿ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ನಾವು ಬಂದಾಗ ಬರೀ ಏನು ಗರ್ಭಗುಡಿ ಜಾಗ ಇತ್ತು ಅಷ್ಟು ಮಾತ್ರನೇ ಇತ್ತು. ಆವಾಗಿಂದನೂ ನಾವು ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. ಅಲ್ಲಿ ಬಂದಾಗ ರಶ್ಶು ಸ್ವಲ್ಪ ಇತ್ತು. ನಾವು ಕುಂಕುಮಾರ್ಚನೆ ಕೊಟ್ಟಿದ್ವಿ. ಅಲ್ಲೇ ಕ್ಯೂನಲ್ಲಿ ನಿಂತ್ಕೊಂಡು ಸ್ವಲ್ಪ ವೆಯ್ಟ್ ಮಾಡಿದ್ಮೇಲೆ ನಾವು ಕೊಟ್ಟಿದ್ದು ಕುಂಕುಮಾರ್ಚನೆನ ಮಾಡಿದ್ರು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ನಾವು. ಅಲ್ಲಿ ಒಳಗಡೆ ದೇವಸ್ಥಾನದೊಳಗಡೆ ಯಾವುದೇ ಥರ ವೀಡಿಯೋ ಮಾಡಲಿಲ್ಲ. ಅಲ್ಲಿಂದ ದೇವರ ಪ್ರಸಾದ ಮಾಡಲಿಕ್ಕೋಸ್ಕರ ನಾವು ಹೋಗ್ತಾಯಿದ್ದೀವಿ. ಕ್ರೌಡ್ ಸ್ವಲ್ಪ ಊಟದ ಹತ್ರ ಇತ್ತು, ಯಾಕಂದರೆ 12 ಗಂಟೆಗೆ ಊಟ ಸ್ಟಾರ್ಟ್ ಆಗೋದ್ರಿಂದ ನಾವೇ ಫಸ್ಟ್ ಹೋಗ್ತಾ ಇದ್ದಿದ್ದರಿಂದ ಸ್ವಲ್ಪ ಕ್ರೌಡ್ ಇತ್ತು. ಆ ಬಿಸಿಲಿಗಂತೂ ಇದ್ರ ನೆರಳಲ್ಲಿ ನಾಯಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿತ್ತು. ಊಟ ಅವತ್ತು ಬಂದು ಪಲಾವು, ಮೊಸರನ್ನ, ಪಾಯಸ ಮತ್ತು ಅನ್ನ, ಸಾಂಬಾರು, ರಸಮ್ ಎಲ್ಲ ಇತ್ತು. ಸೊ ಅದನ್ನು ನಾವಿಲ್ಲಿ ಊಟ ಮಾಡಿದ್ವಿ. ಕಾಲು ಸುಡ್ತಾಯಿದ್ರು. ನನ್ನ ಮಗ ಓಡಾಡ್ತಿದ್ದ, ಅದನ್ನು ನೋಡಲಿಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಿತ್ತು. ಮತ್ತೆ ವಾಪಸ್ ಕಾರ್ನಲ್ಲಿ ಕೂರ್ತಿದ್ದಂಗೆ ನನ್ನ ಮಗ ಫುಲ್ ಟಯರ್ಡಾಗಿ ಹೋಗಿ ನಿದ್ದೆ ಮಾಡಿಬಿಟ್ಟ. ಸೊ ನಾವು ವಾಪಸ್ ಬೇಗನೆ ಹೋಗಬೇಕಿತ್ತು, ಯಾಕಂದರೆ ಭದ್ರಾವತಿನಲ್ಲಿ ಸ್ವಲ್ಪ ಕೆಲಸ ಇತ್ತು. ಮನೆಗೆ ಬಂದು ರೀಚ್ ಆದ್ವಿ. ಇವತ್ತಿಗೆ ಸದ್ಯದ ಮಟ್ಟಿಗೆ ಇಷ್ಟೇ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್.